ಹೋರಾಟ ಅಲ್ಲ, ಅವ್ನು ಚೈನ್ ಬಿಡಕ್ಕೆ ಬರ್ತಾನೆ, ಇಲ್ಲ ಅವ್ನು ಸಾಯ್ಬೋದು ಇಲ್ಲ ನಾವು ಸಾಯ್ಬೋದು. ಕಡ್ದು ಪೃಥ್ವಿ ಕಡ್ದಾಕ್ಬಿಡ್ತೀವಿ, ಅಷ್ಟೇ ಮಾಡೋದು. ಈಗ ಯಾರ ತಹಸೀಲ್ದಾರು AC DC ಬಂದೇ ಬರ್ತಾರ, ಪೊಲೀಸ್ನವ್ರು ಕರ್ಕೊತಾರ, ಗೋಲಿಬಾರ್ ಆಯ್ತದ, 10 ಜನ ರೈತರುಗಳು ಸಾಯಕ್ಕೋ ಸರಿ, ಸಾಯಿಸಕ್ಕೋ ಸರಿ. ನಮ್ಗೇನಿಲ್ಲ, ಗ್ರೇಟ್ ಬೆಂಗಳೂರು ನೀನು ಮಾಡಬೇಡಪ್ಪ. ನಾವು ಗ್ರೇಟ್ ಆಗಿದ್ದೀವಿ, ಬೆಂಗಳೂರವ್ರಿಗಿಂತ ಚೆನ್ನಾಗಿದ್ದೀವಿ. ಏನಿಲ್ಲ, ರಾಯಲಾಗಿ ಹೆಂಗಿದ್ದೀವಿ ನೋಡಿ, ಕ್ಯಾಮ್ರಾ ಇಡೀವಿ. ಬೆಂಗಳೂರಿಗಿಂತ ಚೆನ್ನಾಗಿದ್ದೀರಾ? ಬೆಂಗಳೂರವ್ರಿಗಿಂತ ನೆಮ್ಮದಿಯಾಗಿದ್ದೀವಿ. ನಮಗೆ ಮನೆ ಚಿಕ್ಕಪಕ್ಕ ಆಗಲ್ಲ. ಈಗ ನನ್ನ ಮನೆ ಎಷ್ಟಿದೆ ಗೊತ್ತಾ, 4 ಮನೆ ಮಾಡ್ಬೋದು. ಬೆಂಗಳೂರಲ್ಲಿ ಬಾಡಿಗೆ ಮನೆ ಅಂತ 4-5 ಮಾಡ್ಬೋದು. ನನಗೆ ಆ ಮನೆ ಇಟ್ಕೊಳ್ಳೋದು 8ರಿಂದ 9,000 ಗಂಟೆ ನವಿಲಿವೆ. ತಿರ್ಗಾ ಕಾಡು ಪ್ರಾಣಿಗಳು 1 ಕೋಟಿ ಗಂಟ ಪ್ರಾಣಿಗಳಿವೆ. 5 ಲಕ್ಷ ತೆಂಗು ಮರ ಇದೆ, ಅಡಿಕೆ ಗಿಡ 10 ಲಕ್ಷ ಇದೆ. ತಿರ್ಗಾ ಬೇರೆ ಇತ್ಯಾದಿ ಮರಗಳು 1 ಕೋಟಿ ಮರ ಇದೆ. ಈ ಮರಗಳೆಲ್ಲ ಕಡ್ದು ಮಾನವೋಮ ಮಾಡಿ ಸಿಟಿ ಮಾಡಿ ತಿಂತಾರಲ್ಲ, ಇದನ್ನೆಲ್ಲ ಬಿಸಿಲು ಮಾಡಾಕ್ಬಿಡ್ತಾರೆ. ಆಮೇಲೆ ರೇಷ್ಮೆ ಗೂಡಿನಲ್ಲಿ ತಿಂಗಳಿಗೆ 35 ಕೋಟಿ ಬರ್ತದೆ. ಇಲ್ಲಿ ತಿರ್ಗಿ ಹಾಲು 7.5 ಲಕ್ಷ ಹಾಲು ಹಾಕ್ತಾರೆ ತಿಂಗಳಿಗೆ. ಕಂಚನಹಳ್ಳಿ ಗ್ರಾಮ. ಸೊ ಎಷ್ಟಿದೆ ಜಮೀನು ನಿಮ್ದು? ನಮ್ಮದು ಜಮೀನಿಲ್ಲ, ನಮ್ಮ ಅವ್ರು ಕೊಟ್ಟವ್ರೆ 1 ಎಕರೆ. 1 ಎಕರೆ ಕೊಟ್ಟವ್ರೆ? 1 ಎಕರೆ ಕೊಟ್ಟವ್ರೆ. ಅವ್ರಿಗೂ 8 ಎಕರೆ ಜಮೀನು ಐತೆ. 1 ಎಕರೆ ಕೊಟ್ಟವ್ರೆ. ಎಲ್ಲ ತೆಂಗು, ರೇಷ್ಮೆ, ಹಣ್ಣಿನ ಗಿಡಗಳು ಹಾಕೊಂಡಿದ್ದೀವಿ. ಈಗ ಒಳ್ಳೆ ಬೆಲೆಗೆ ತಗೋತಾರಂತೆ ಸರ್ಕಾರದವರು, ಏನು ಹೇಳ್ತೀರಾ ಸರ್? ಏನು ಬೆಲೆ ಸರ್? ಈಗ ಈ ಕಡೆ ಬಿಡ್ರಿ ಇಂಡಸ್ಟ್ರಿಲು, ಆ ಕಡೆ ಹಾರೋಳ್ಳಿ ಇಂಡಸ್ಟ್ರಿಲು. ಈಗ ಅಲ್ಲೇ ಈಗ 6 ಕೋಟಿ 7 ಕೋಟಿ, ಇವ್ರು 2.25 ಕೋಟಿ ಕೊಡ್ತೀವಿ. ನಾವು ಇಲ್ಲಿ 5 ಎಕರೆ ಮಾರು, ಅಲ್ಲಿ 1 ಕೋಟಿ 1 ಎಕರೆ ತಗೊಳಕ್ಕಲ್ಲ. ಅದು ಸೆಂಟ್ರಲ್ ಇಟ್ಕೊಂಡು ಅಲ್ಲಿ ಆನೆ ಕಾಟ, ಕಡ್ಡಿ ಕಾಟ. ನಾವಿಲ್ಲಿ ನೆಮ್ಮದಿಯಾಗಿದ್ದೀವಿ. ಕಾಡ್ರು ಇಲ್ಲ, ಕಾಕರು ಇಲ್ಲ, ಏನಿಲ್ಲ. ನಮ್ಗೆ ಹುಲಿ, ಸಿಂಹ, ಆನೆ ಯಾವುದೂ ಇಲ್ಲ. ನೆಮ್ಮದಿಯಾಗಿದ್ದೀವಿ, ಒಂದು ಕಾಡ್ರು ಇಲ್ಲ. ಆ ಕಡೆ ಹೋಗಿ ಆ 8 ಕೋಟಿ ಕೊಟ್ರು ಕಡ್ಡಿ ಕಾಟ, ಆನೆ ಕಾಟ. ನಾವು ಇವ್ರು ಕೊಡ್ತೀವಿ ಅಂತಾರಲ್ಲ, ಇಲ್ಲಿ ಸರ್ ನವಿಲು 8ರಿಂದ 9,000 ಗಂಟೆ ನವಿಲಿವೆ. ತಿರ್ಗಾ ಕಾಡು ಪ್ರಾಣಿಗಳು 1 ಕೋಟಿ ಗಂಟ ಪ್ರಾಣಿಗಳಿವೆ. ಒಂದು 15 ಲಕ್ಷ ತೆಂಗು ಮರ ಇದೆ. 1 ಹಣ್ಣಿನ ಗಿಡ, ಅಡಿಕೆ ಗಿಡ 10 ಲಕ್ಷ ಇವೆ. ತಿರ್ಗಾ ಬೇರೆ ಇತ್ಯಾದಿ ಮರಗಳು 1 ಕೋಟಿ ಮರ ಇದೆ. ಈ ಮರಗಳೆಲ್ಲ ಕಡ್ದು ಮಾನವೋಮ ಮಾಡಿ ಸಿಟಿ ಮಾಡಿ ತಿಂತಾರಲ್ಲ, ಇದನ್ನೆಲ್ಲ ಬಿಸಿಲು ಮಾಡಾಕ್ಬಿಡ್ತಾರೆ. ಇದು ಆಮೇಲೆ ರೇಷ್ಮೆ ಗೂಡಿನಲ್ಲಿ ತಿಂಗಳಿಗೆ 35 ಕೋಟಿ ಬರ್ತದೆ. ಇಲ್ಲಿ ತಿರ್ಗಿ ಹಾಲು 7.5 ಲಕ್ಷ ಹಾಲು ಹಾಕ್ತಾರೆ ತಿಂಗಳಿಗೆ. ಭೂಮಿ ಇದ್ರೇನೆ ಹಾಲಾಗಕ್ಕೆ ಸಾಧ್ಯ. ಆಮೇಲೆ ಹಾಲಾಕ ಸಾಧ್ಯ. ಇಷ್ಟು ಮಾಡ್ತಾ ಇದ್ದೀವಿ. ನಮ್ಗೇನಿಲ್ಲ, ಗ್ರೇಟ್ ಬೆಂಗಳೂರು ನೀನು ಮಾಡಬೇಡಪ್ಪ. ನಾವು ಗ್ರೇಟ್ ಆಗಿದ್ದೀವಿ, ಬೆಂಗಳೂರವ್ರಿಗಿಂತ ಚೆನ್ನಾಗಿದ್ದೀವಿ. ಏನಿಲ್ಲ, ರಾಯಲಾಗಿ ಹೆಂಗಿದ್ದೀವಿ ನೋಡಿ, ಕ್ಯಾಮ್ರಾ ಇಡೀವಿ. ಬೆಂಗಳೂರಿಗಿಂತ ಚೆನ್ನಾಗಿದ್ದೀರಾ? ಬೆಂಗಳೂರವ್ರಿಗಿಂತ ನೆಮ್ಮದಿಯಾಗಿದ್ದೀವಿ. ನಮಗೆ ಮನೆ ಚಿಕ್ಕಪಕ್ಕ ಆಗಲ್ಲ. ಈಗ ನನ್ನ ಮನೆ ಎಷ್ಟಿದೆ ಗೊತ್ತಾ, 4 ಮನೆ ಮಾಡ್ಬೋದು. ಬೆಂಗಳೂರಲ್ಲಿ ಬಾಡಿಗೆ ಮನೆ ಅಂತ 4-5 ಮಾಡ್ಬೋದು. ನನಗೆ ಆ ಮನೆ ಇಟ್ಕೊಳ್ಳಲ್ಲ. ನನ್ನ ಹೆಂಡ್ರಿಗೂ ನನಗೂ ಒಬ್ಬಳೇ ಮಗಳು. ನನ್ನ ಹೆಂಡ್ರಿಗೂ ನನಗೂ ಆ ಮನೆ ಇಟ್ಟಾಗ ನಾವು ಅಷ್ಟು ಹಳ್ಳಿಯರು, ನಾವು ಪರಂಪರೆಯಿಂದ ಬಂದವರು. ನಾವು ಅಷ್ಟು ಆ ಮನೆ ಅಗಲಾಗಿರಬೇಕು. ನಾವೇನೇ ಒಂದು ಐಟಮ್ ಮಾಡೋಕೆ ಈ ಬೆಂಗಳೂರು ಥರ ನಾವು ಸಣ್ಣ ಗೂಡಲ್ಲಿ ತಿರ್ಗಿ ಚಿಕ್ಕದಾಗಿ ರೂಮೇಲೆ ಮನೆ ಕೊಡೋದು ಅವೆಲ್ಲ ಇಷ್ಟ ಇಲ್ಲ. ನಮಗೆ ಹಳ್ಳೀಲಿ ನಾರ್ಮಲ್ಲಾಗಿ ಓಡಾಡಬೇಕು. ಎಷ್ಟು ಮನೆ ಇದೆ ಗೊತ್ತಾ ನಮ್ಮದು ಬೆಂಗಳೂರಲ್ಲಿ? 4 ಮನೆ ಮಾಡೋದನ್ನ ಈಗ ಬರೀ ಮಾಡೋ ಜಾಗದಲ್ಲಿ 1 ಮನೆ ಮಾಡ್ಕೊಂಡಿದ್ದೀರಾ? 1 ಮನೆ ಮಾಡ್ಕೊಂಡಿದ್ದೀವಿ. ಎಷ್ಟಿಲ್ಲ, ನಾನು, ನಮ್ಮ ಹೆಂಗಸರು, ನನ್ನ ಮಗಳು, ಒಬ್ಬಳೇ ಮಗಳು. ನನ್ನ ಗಂಡು ಮಕ್ಕಳು ಇಲ್ಲ. ನಮ್ಮ ಏನೋ ಮೋಸ ಆಗಿ ಆಸ್ತಿ ಇದಾಯಿತು, ನಾನೇ ಬಿಟ್ಟಾಕ್ಬಿಟ್ಟೆ. ಈಗ ನಮ್ಮ ಮಾವ ಕೊಟ್ಟಿರೋ 1 ಎಕರೆ. ನಮ್ಮ ಮಾವ ನನಗೆ ಅದು ಕೊಡೋದು ಬೇಡ, ಅದು ಅಕ್ವೈರ್ ಆಗೋದು ಬೇಡ. ಆಗಕ್ಕೆ ಬಿಡಲ್ಲ ಸ್ವಾಮಿ, ಎಲ್ಲಿ ಬಿಡ್ತೀವಿ ಸ್ವಾಮಿ? ಹೆಂಗ್ ಹೋರಾಟ ಮಾಡ್ತೀರಾ? ಹೆಂಗ್ ಹೋರಾಟ ಅಲ್ಲ, ಅವ್ನು ಚೈನ್ ಬಿಡಕ್ಕೆ ಬರ್ತಾನೆ, ಇಲ್ಲ ಅವ್ನು ಸಾಯ್ಬೋದು ಇಲ್ಲ ನಾವು ಸಾಯ್ಬೋದು. ಕಡ್ದು ಪೃಥ್ವಿ ಕಡ್ದಾಕ್ಬಿಡ್ತೀವಿ, ಅಷ್ಟೇ ಮಾಡೋದು. ಈಗ ಯಾರ ತಹಸೀಲ್ದಾರು AC DC ಬಂದೇ ಬರ್ತಾರ, ಪೊಲೀಸ್ನವ್ರು ಕರ್ಕೊತಾರ, ಗೋಲಿಬಾರ್ ಆಯ್ತದ, 10 ಜನ ರೈತರುಗಳು ಸಾಯಕ್ಕೋ ಸರಿ, ಸಾಯಿಸಕ್ಕೋ ಸರಿ. ಆ ರೊಚ್ಚಿಗೆದ್ಬಿಡ್ತೀವಿ. ಇಲ್ಲಿ ಆ ಪೊಸಿಷನ್ ಆಗೋದು. ಇನ್ನು DKನಲ್ಲಿ DC ಆಗಲಿ ಈ MLA ಈಗ 453 ದಿವಸ ಆಗುತ್ತೆ. ಆ MLA ಗೆದ್ದ ನಮಗ ಬಂದು ಏನಮ್ಮ ಮಾತಾಡೋದು ಬೇಡವಾ? ನೀನು ಗೆದ್ದುಬಿಟ್ಟು ನೀನು ಹೋಗಿ ಅವ್ರ ಕಡೆ ಅಕ್ವೈರ್ ಸೇರ್ಕೊಂಡು ದುಡ್ಡು ಬರ್ತದೆ, ಗೋಮಾಳ ದುಡ್ಡು 2,700 ಎಕರೆ ದುಡ್ಡು ಬರ್ತದೆ ಅಂದ್ಬಿಟ್ಟು ನೀವು ನಾಟಕ ಆಡ್ತಾ ಇದ್ದೀರಲ್ಲ. 2,700 ಎಕರೆ ನೀವು ಗುಮ್ಮಕ್ಕ ಮಾಡ್ತಾ ಇರೋದು ನನ್ನ ಮಕ್ಕಳ. ನೀವು ಗುಮ್ಮಕ್ಕ ಇವರು DK
ಇವನು ಬಾಲಕೃಷ್ಣ ಇವರೆಲ್ಲ ಗುಮ್ಮಕ್ಕೆ ಮಾಡ್ತಾ ಇರೋದು 2700 ಹಾಲೆ 2000 ಎಕರೆ ಇಲ್ವಂತೆ. ಈಗ ಅವ್ರನ್ನೆಲ್ಲ ಗೆಲ್ಸಿದ್ ನೀವೇ ಅಲ್ವಾ? ನಾವೇ ಕೆಲಸದ್ದು ಪ್ರಶ್ನೆ ಮಾಡ್ಬೋದಲ್ಲ? ನಮಗೆ ಬಗ್ನಿಗೂಟ ಹೊಡಿತಾವನೆ. ಬಗ್ನಿಗೂಟ ಎಲ್ಲ ಅದಕ್ಕೆ ಈಗ ಬಾರಪ್ಪ ಹೊಸಿ ಬೈಲ್ ಮೊನ್ನೆ ಹಳ್ಳಸಂದ್ರಕ್ಕೆ ಬಂದಿದ್ದ ಒಂದು ಗ್ರೂಪ್ ಲೈಫ್ ಆಯಿತು. ಚಾಕರಿಸಿ ಉಗ್ದಿ ಪಾರ್ಕೆಲ್ಲ ಹೊಡೆದವ್ರೆ. ಏನು ಹೇಳ್ತಾರೆ ನಿಮ್ಮ ಎಮ್ ಎಲ್ ಎ? ಏನು ಹೇಳ್ತಾರೆ? ಎಮ್ ಎಲ್ ಎ ಕೈಗೆ ಸಿಕ್ಕಲ್ವಲ್ಲ, ಎಸ್ಕೇಪ್ ಔಟವನೇ. ಈ ರೋಡಿನ ಮುಗಿತಾವನ್ ಫೀಲ್ಡು. ಇಲ್ಲಿ ಈ ಬಿಡದಿ ಏರಿಯಾ ಅಂತೂ ಬರೋಕ್ಕಾಗಲ್ಲ, ಇನ್ನು ಬೇರೆ ಕಡೆ ಓಡಾಡ್ಕೋಬೇಕು. ಅವನ್ನೆಲ್ಲ ತಿನ್ಕೊ ಅವ್ನು ಗೆಲ್ಲೋದಿಲ್ಲ ಬಿಡಿ, ಇನ್ನು ಗೆಲ್ಲೋದಿಲ್ಲ. ನಾವೇ ಎಲ್ಲ ಇದು ಮಾಡಿಬಿಡ್ತೀವಿ. ನಾವೇ ರೈತರುಗಳಿಗೆ ನಿಂತ್ಕೊಂಡು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಬಾಲಕೃಷ್ಣನ ಸೋಸ್ತೀವಿ. ನಾವೇ ದುಡ್ಡು ಅಂತೀವಿ. ರೈತರುಗಳೇ ಎಲ್ಲ ಕಲೆಕ್ಷನ್ ಮಾಡ್ತೀವಿ. ನಾವೇ ಊರು ನಮ್ಮ ಬಿಡದಿ ಏರಿಯಾ ಬಿಟ್ಟು ಬೇರೆ ಇದಕ್ಕೆ ಹೋಗಿ ಬೇರೆ ಹೋಬ್ಳಿಗೆ ಹೋಗಿ ನಾವೇ ದುಡ್ಡು ಅಂತೀವಿ. ಇಲ್ಲೆಲ್ಲ ಕಲೆಕ್ಷನ್ ಮಾಡಿ ನಾವೇ ಅಂತೀವಿ, ನಾವೇ ಸೋಸ್ತೀವಿ. ಒಂದು ನಾಯಿ ನಿಂತ್ಕೊಂಡ್ರು ಗೆಲ್ತದೆ. ಯಾವ ಪಕ್ಷಕ್ಕೆ ನಿಂತ್ಕೊಳ್ಳಿ, ಇಂಥ ಪಕ್ಷ ಅಂತಲ್ಲ. ಕಾಂಗ್ರೆಸ್ಸು ಬಾಲಕೃಷ್ಣನ ಮೇಲೆ ಒಂದು ನಾಯಿ ನಿಂತ್ಕೊಂಡ್ರು ಬೇರೆ ಅದಕ್ಕೆ ಗೆಲ್ಸ್ತೀವಿ. ಒಂದು ನಾಯಿನೇ ಗೆಲ್ಸ್ಬಿಡ್ತೀವಿ ಅಪೋಸಿಷನ್ಗೆ. ಸರಿ, ನೀವೇನು ಹೇಳ್ತಿದ್ರಿ? ಸರ್ ನಮಸ್ತೆ. ಇದು ಅಗ್ರಿಗೋಲ್ಡ್ ಅಂತ ಇಲ್ಲಿ ಇದು ಮಾಡಿದ್ರು ಸರ್. ಅವಾಗ 380 ಎಕರೆ ಅಗ್ರಿಗೋಲ್ಡ್ಗೆ ಜಮೀನು ತೊಗೊಂಡ್ರು. ಅವಾಗ ಏನೋ ಟೌನ್ಶಿಪ್ ಅದು ಮಾಡ್ತೀವಿ ಅಂತ ಅವಾಗೇ ತೊಗೊಂಡ್ರು. 350 ಎಕರೆ ರೈತರುಗಳನ್ನ ಭಯಪಡಿಸಿ ನಿಮಗೆ ಹಂಗೆ ಮಾಡ್ಬಿಡ್ತಾರೆ ಜಮೀನಿಗೆ ನೀವು ಕೊಟ್ಟರೆ ನಿಮ್ಮ ಮಕ್ಳುಗಳಿಗೆ ಒಂದೊಂದು ಕೆಲಸ ಕೊಡ್ತೀವಿ ಅಂದ್ಬಿಟ್ಟು 20 ವರ್ಷ ಆಯಿತು ಸರ್ ಜಮೀನು ತೊಗೊಂಡ್ರು. 20 ವರ್ಷದಿಂದ ಪಾಳು ಬಿದ್ದಿದೆ. ಬರೀ 8 ಲಕ್ಷ ಹಂಗೆ ಬ್ರೋಕರ್ಗಳೆಲ್ಲ ಬಂದು ಇದು ಮಾಡಿ ಭಯ ಬೆಳೆಸಿ ಮನೆಗಳು ಚಿಕ್ಕ ಮಕ್ಳುಗಳಿಗೆಲ್ಲ ಮೈನರ್ ಅಂತ ಬರ್ಕೊಳ್ಳೋದು, ರಿಜಿಸ್ಟರ್ ಮಾಡಿಸ್ಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಇದು ಮಾಡಿಸ್ಕೊಂಡ್ರು. ಇವಾಗ 380 ಎಕರೆ ಸುಮ್ಮನೆ ಪಾಳು ಬಿದ್ದಿದೆ ಸರ್. ಇವತ್ತು 380 ಎಕರೆ ಇಲ್ವಾ? ಮಾಡ್ಕೊಳ್ಳಿ. ಯಾಕೆ ಅದು ಅಗ್ರಿಗೋಲ್ಡ್ಗೆ ಅಂದ್ಬಿಟ್ಟು ತೊಗೊಂಡು ಸರ್ಕಾರ ಇದು ಮಾಡ್ಕೊಂಡಿದ್ದು. DK ಮಕ್ಳಿಗೆ ಬರೀ 2750 ರೂಪಾಯಿಗೆ ರಿಜಿಸ್ಟರ್ ಆಗಿದೆ ಅದು ಜಮೀನು. ಹೆಂಗೆ ಟ್ರಸ್ಟ್ಗೆ ಅಂತ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ? ಹೆಂಗೆ ಮಾಡಿಸ್ಕೊಂಡ್ರದು? ಟ್ರಸ್ಟ್ಗೆ ಅಂತ ಅವ್ರಿಗೆ ಸರ್ಕಾರ ಇದೆ ಅಂದ್ಬಿಟ್ಟು ಏನು ಬೇಕಾದ್ರೆ ಮಾಡ್ಕೋತಾರೆ. ಇಲ್ಲಿ ರೈತರುಗಳನ್ನ ಬದುಕೋಕ್ಕೆ ಬಿಡ್ತಾ ಇಲ್ವಲ್ಲ. ಯಾಕೆ? ನಾವು ಗೆಲ್ಸೋದೇ ತಪ್ಪ? ಓಟ್ ಹಾಕಿ ನೀವು ಯಾಕೆ ನಮ್ಮನ್ನ ಚೆನ್ನಾಗಿ ಕಾಪಾಡಲಿ, ರೈತರುಗಳ್ನ ಎಲ್ಲ ನಮ್ಮನ್ನ ನೋಡಲಿ, ಇದು ಮಾಡಲಿ ಅಂತ ನಾವು ಕಳಿಸಿದ್ರೆ ನೀವು ನಮ್ಮನ್ನೇ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದೀರಾ. ಯಾಕೆ ಹಂಗನ್ಬಿಟ್ಟು ರೈತನಿಗೆ ಬೆಲೆನೇ ಇಲ್ವಾ? ನಮ್ಮನ್ನು ನಾವು ತಿನ್ನೋಕ್ಕೂ ಇದಿಲ್ವಾ? ಯಾಕೆ ಹಿಂಗೆ ಅನ್ಯಾಯ ಮಾಡ್ತಾಯಿದ್ದೀರಾ? ಅಷ್ಟೇ ನಾನು ಕೇಳ್ಕೊತಾ ಇರೋದು. DK ಅವರೇ ಮೇಲೆ ಕೇಳಿದ್ರೆ ರೈತರ ಯಾಕೆ ನಮ್ಮ ಜಮೀನು ಬರೋಲ್ಲ ಸರ್, ಬರ್ತಾಯಿಲ್ಲ ಅವರು. ಈಗ ಗೆಲ್ಲೋ ಗಂಟ ಅವತ್ತು ಅಣ್ಣ ಅಪ್ಪ ಬೇಕಾಯಿತು, ಅಣ್ಣ ಮನೆಗಳ ಹತ್ರ ಬಂದು ನಿಮ್ಮ ಕೈ ಮುಗಿತೀವಿ ಕಾಲು ಮುಗಿತೀವಿ ಓಟ್ ಹಾಕಿ ಅಂತ ಗೆಲ್ಸ್ಕೊಂಡ್ರು. ಇವತ್ತು ನಾವು ಅದು ಮಾಡ್ಬಿಡ್ತೀವಿ. ಅವರೇ ಅಂದರು ಜಮೀನು ಮಾರಬೇಡಿ ನಾವಿದ್ದೀವಿ ಹಂಗೆ ಹಿಂಗೆ ಅಂತ. ಈಗ ಅವರೇ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ, ಜಮೀನು ಕೊಡಿ ಹಂಗೆ ಹಿಂಗೆ ಅಂತ. ಅವತ್ತು ಯಾಕೆ ಬಂದು ಹೇಳಿದ್ರು ಜಮೀನು ಕೊಡಬೇಡಿ ಅಂತ ಅಲ್ವಾ? ಇವತ್ತು ಬಂದು ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಯಾಕೆ? ರೈತರುಗಳು ಬದುಕೋಕ್ಕೆ ಎಲ್ಲೋದ್ರೂ ರೈತರುಗಳನ್ನ ಬದುಕೋಕ್ಕೆ ಬಿಡ್ತಾಯಿಲ್ಲ. ಇವತ್ತು ನೀವು ಗೆದ್ದುಬಿಟ್ಟಿದ್ದೀರ, ನಾವು ಆರ್ಸ್ ಕಳಿಸಿದ್ದೀವಿ ಅಂದ್ಬಿಟ್ಟು ನಮ್ಮನ್ನೇ ನೀವು ತುಳಿಯೋಕೆ ಬಂದರೆ ಇದು ಅನ್ಯಾಯ ಅಲ್ವಾ? ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ? ಓಕೆ ಸರ್, ಆದಷ್ಟು ಬೇಗ ಒಳ್ಳೇದಾಗಲಿ ಎಲ್ಲ. ಯಾಕೆಂದರೆ ಭೂಮಿ ರೈತನು ಕೊಡಲ್ಲ ಅಂತ ಡಿಸೈಡ್ ಮಾಡಿದ್ರೆ ಅದನ್ನು ಬಲವಂತವಾಗಿ ಕಿತ್ಕೋಬಾರ್ದು. ಯಾಕೆಂದರೆ ಇದು ಪ್ರಜಾಪ್ರಭುತ್ವ ಆಗಿರೋದ್ರಿಂದ ರೈತ ಡಿಸೈಡ್ ಮಾಡ್ದ. ಅವನ ಇಚ್ಛೆಯಿಂದ ಕೊಟ್ಟರೆ ಕೊಡ್ಬೋದು. ಸೊ ಅವನ ಇಚ್ಛೆಯಿಂದ ಕೊಡಲ್ಲ ಅಂತ ಅಂದಮೇಲೆ ಬಲವಂತವಾಗಿ ಕಿತ್ಕೊಳ್ಳೋ ಅಂಥದ್ದು ಸರ್ಕಾರದಲ್ಲಿ ಕಾನೂನು ಇದ್ರೂ ಸಹ ಬಟ್ ಅದೊಂಥರ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತಂದಂಥ ಕೆಲಸ ಆಗುತ್ತೆ. ಸೊ ಯಾಕೆಂದರೆ ರೈತರುಗಳೆಲ್ಲ ಹೇಳ್ತಿರೋದೇನಪ್ಪ ಅಂತಂದರೆ ನನ್ನ ಭೂಮಿ ನನಗೆ ಸಾಕು, ನೀವು ಎಷ್ಟು ಲಕ್ಷ ಕೊಡ್ತಿರೋ ಎಷ್ಟು ಕೋಟಿ ಕೊಡ್ತಿರೋ ಅದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇವತ್ತು ನಾವು ಎಷ್ಟನ ಸಂಪಾದನೆ ಮಾಡ್ಬೋದು ಸರ್. ದುಡ್ಡು ನಾವು ದುಡಿತಾ ಇರ್ತೀವಿ, ಏಜ್ ಇರೋ ಗಂಟ ಸಂಪಾದನೆ ಮಾಡ್ತೀವಿ. ಜಮೀನು ಆಗಲ್ವಲ್ಲ ಸರ್. ಈಗ ಜಮೀನು ಈಗ ನಮ್ಮ ಏರಿಯಾದಲ್ಲಿ ಎಂಥ ಪರಿಸರ ಇದೆ, ಈ ಪರಿಸರ ಬಿಟ್ಬಿಟ್ಟು ನಾವು ಮರುಭೂಮಿಲಿ ಹೋಗಿ ಬದುಕೋಕ್ಕಾಗುತ್ತಾ? ಮರುಭೂಮಿಲಿ ಬದುಕೋಕ್ಕಾಗುತ್ತಾ? ಬೆಳೆ ಬೆಳೆಯೋಕ್ಕಾಗುತ್ತಾ? ನೀವು ಕೋಟಿ ಕೊಡ್ತೀರಾ ಅಂದ್ಬಿಟ್ಟು ಕೋಟಿ ತಗೋಗಿ ನಾವು ಮರುಭೂಮಿಲಿ ಜಮೀನು ತೊಗೊಳಕ್ಕಾಗುತ್ತಾ? ಹೋಗಿ ನೀವು ಬರಗಾಲ ಇದೀಗ ಇದ್ರ ಕಡೆ ಹೋಗಿ ನೀರಿಲ್ಲದೆ ಹೋದ ಕಡೆ ಹೋಗಿ ಮಾಡಿ ಪಾಪ. ಯಾವ್ರಿಗೆ ಅಲ್ಲಿ ನೀರು ಕೊಡಿ. ನೀವು ಹೇಳ್ತಾ ಇರೋದೇನಪ್ಪ ಅಂದರೆ ನೀವು ಟೌನ್ ಮಾಡಲೇಬೇಕು ಅಂತಂದರೆ ಎಲ್ಲಿ ನೀರಿರಲ್ವೋ, ಎಲ್ಲಿ ಬರಡು ಭೂಮಿ ಇರುತ್ತೋ ಅಂತ ಕಡೆ ಹೋಗಿ ಮಾಡಿ ಸರ್. ನೀರಾವರಿ ಇದೆ, ಸುತ್ತ ತೆಂಗಿನ ಮರ ಇದೆ. ನಾವೊಂದು ಅರ್ಧ ಗಂಟೆ ಕುತ್ಕೊಂಡ್ರು ಸರ್ ಗಾಳಿ ಹೆಂಗೆ ಬರುತ್ತೆ ಅಂದರೆ ಇಂಥ ಗಾಳಿ ಎಲ್ಲಾನ ಸಿಕ್ಕುತ್ತಾ ನಿಮಗೆ? ಬನ್ನಿ ನೋಡಿ, ಸುತ್ತಮುತ್ತ ಪರಿಸರ ನೋಡಿ. ಆ ಪರಿಸರ ಉಳಿಸ್ಬೇಕಾ ಹಾಳು ಮಾಡ್ಬೇಕಂತ ನೀವೇ ನೋಡ್ಬಿಟ್ಟು ಬಂದು ಇದು ಮಾಡಿ. ಈ ಪರಿಸರ ನೀವು ಹಾಳು ಮಾಡಬೇಕು ಅನ್ಸಿದ್ರೆ ನೀವು ಬಂದು ಒಂದ್ಸಲ ನೋಡಿ. ಫುಲ್ಲು ಇಲ್ಲಿ ಯಾವುದು ಬರಭೂಮಿ ಯಾವುದೂ ಇಲ್ಲ, ಎಲ್ಲ ನೀರಾವರಿ ಸರ್. ಬಂದು ಬರೀ 170 ಅಡಿಗೆ 180 ಅಡಿಗೆ ನೀರು ಬೀಳುತ್ತೆ ನಮ್ಮ ಕಡೆ ಎಲ್ಲ. ಹೋಗಿ ಸರ್, ನೀವು ಸಾವಿರಾರು ಕಡೆ ನೀರು ಬೀಳದೆ ಹೋದ ಕಡೆ ಹೋಗಿ ಮಾಡಿ ಪಾಪ. ನೀರು ಕೊಡಿ ಅವ್ರಿಗೆ, ನೀವು ಟೌನ್ಶಿಪ್ ಮಾಡಿ ಅವ್ರಲ್ಲಿ ನೀರು ಕೊಡಿ ಅವ್ರಿಗೆಲ್ಲ ಇದು ಮಾಡಿ. ನಮ್ಮಲ್ಲಿ ನೀರು ಇರೋದಾಗ ನೀವೇನು ಕೊಡಬೇಡಿ ನಮ್ಗೆ. ಬಂದು ನಮ್ಗೆ ನೀರಿದೆ, ನೀವೇನು ನಮ್ಗೆ ಇದು ಮಾಡಬೇಡಿ. ನಮಗೆಲ್ಲ ಚೆನ್ನಾಗಿದೆ, ಅನುಕೂಲ ಇದೆ. ನೀವು ಓವರ್ ಆಗಿ ಹೇಳಿದೆ ನಮ್ಗೆ ಅಕ್ವೈರ್ ಬೇಡ, ಬದುಕಕ್ಕೆ ಬಿಡಿ ಅಷ್ಟೇ. ಥ್ಯಾಂಕ್ ಯು ಸರ್.